ವಿಷಯಗಳು ಆಡದಿದ್ರೆ ತಪ್ಪಾಗುತ್ತೆ, ಆಡಿದ್ರೆ ತಪ್ಪ ಅರ್ಥ ಬರುತ್ತೆ. ಮದ್ವೆಗೆ ಒಪ್ಕೊಂಡಿದ್ಯಾ, ಮನೆ ಮಗಂತರ ವರ್ತಿಸಿದ್ಯಾ, ಆಡಿದ್ರೆ ತಪ್ಪೇ ಇಲ್ವೋ ಹೇಳೋ. ಮದುವೆ ಬಗ್ಗೆ ಒಂದು ಸನ್ನಿವೇಶದ ಅವಶ್ಯಕತೆ ಇದೆ. ಅರ್ಥ ಆಗ್ಲಿಲ್ಲ. ಅಪ್ಪನಿಗೆ ಹುಮ್ಮಸ್ಸು, ಒಬ್ಬನೇ ಮಗ. ಅವರ ದೃಷ್ಟಿಯಲ್ಲಿ ನನ್ನ ಓದಿಸಿ ಒಂದು ಕೆಲಸಕ್ಕೆ ಸೇರಿಸಿದ್ದು ಸಾಧನೆ. ಈಗ ತಾವೇ ನಿಂತು ಮದುವೆ ಮಾಡಿ ಪ್ರಪಂಚಕ್ಕೆ ಎದೆಯುಬ್ಬಿಸ್ಕೊಂಡು ಹೇಳ್ಕೋಬೇಕು. ಇಷ್ಟು ಬಡತನದಲ್ಲಿದ್ರು, ಸಣ್ಣ ಹುದ್ದೆನಲ್ಲಿದ್ರು ಮಗನ್ನ ಈ ಮಟ್ಟಕ್ಕೆ ತಂದಿದ್ದೀನಿ. ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮದುವೆ ಮಾಡಿ ಕಳಿಸ್ತೀನಿ. ಇರ್ಲಿ ಬಿಡೋ, ಅದೊಂದು ಸುಖ. ಊರೆಲ್ಲ ಕರಿಬೇಕಾಗತ್ತೆ. ದೊಡ್ಡದೊಂದು ಛತ್ರ, ಅಪ್ಪನ ಪರಿಚಯದವರು, ಸ್ನೇಹಿತರು, ಇಷ್ಟರು, ನೆಂಟರು ಎಲ್ಲರೂ ಸೇರ್ತಾರೆ. ಅಪರೂಪಕ್ಕೆ ಅಪ್ಪನ ಮುಖದಲ್ಲಿ ಒಂದು ಕೃತಾರ್ಥ ಭಾವ, ಅಲಂಕಾರವಾಗಿ ನಿಲ್ತಾರೆ. ಸಾಧ್ಯನಾ? ಏಕೆ ನಿಂದೇನು ಅಂದ್ರೆ? ನಿನ್ನ ಗಂಡ, ಅವನ ಸುದ್ದಿ ಏನು? ನಿಮ್ಮತ್ತೆ ಮನೆ ಕರಿತೀಯೋ ಇಲ್ವೋ? ಬರೋ ನೆಂಟರು ಇಷ್ಟರು, ಅಪ್ಪನ ಪರಿಚಯದವರು, ಸ್ನೇಹಿತರು ಬಂದು ನಿಲ್ತಾರೆ, ನೋಡ್ತಾರೆ. ಏನೂ ಇಲ್ಲದ ಮನುಷ್ಯ, ಯಾವುದಕ್ಕೂ ಪ್ರಯೋಜನವಿಲ್ಲದವನು, ಅವನು ಮಗನ್ನ ಈ ಮಟ್ಟಕ್ಕೆ ತಂದ. ಸಂತೋಷ ಪಡ್ತಾರೆ ಅಂತೀಯ? ಇಲ್ಲ, ಈರ್ಷೆ ಕಾಡತ್ತೆ, ಕುಟ್ಕೋ ಮನಸ್ಸಾಗುತ್ತೆ. ನನ್ನ ಬದುಕು, ನನ್ನ ಸಾಧನೆ, ನನ್ನ ಕೆಲಸ, ನನ್ನ ಏಳಿಗೆ, ಅದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಲ್ಲ. ಅಳಿಯ ಎಲ್ಲಿ? ಮದುವೆ ಮುಂಚೆ ಗೊತ್ತಾಗ್ಲಿಲ್ವಾ? ಸುಲಭಕ್ಕೆ ಸಿಕ್ತು ಅಂತ ಮಾಡಿದ್ರಿ, ಪೆದ್ದ ಕೆಲಸ ಅನ್ನಲ್ವಾ? ದೊಡ್ಡದೊಂದು ಛತ್ರ ಮಾಡಿ 3 ಹೊತ್ತು ಬಗೆ ಬಗೆಯ ಭಕ್ಷ್ಯ ತಿನ್ನಿಸಿ, ಹರಟೆಗೊಂದು ಜಾಗ, ಸನ್ನಿವೇಶ ಮಾಡಿಕೊಟ್ಟು ನಮ್ಮ ಬಗ್ಗೆ, ನಮ್ಮ ಜೀವನದ ಸೋಲುಗಳ ಬಗ್ಗೆ ವಿಶ್ಲೇಷಣೆಗೆ ಅವಕಾಶ ಮಾಡಿಕೊಟ್ಟು ನಾವು ನೋವು ತಿನ್ನಲ್ಲ. ಸಾರಿ. ಯಾಕೆ? ನನ್ ಬದುಕು ಕೆಟ್ಟು ನಿನ್ ಮದ್ವೆಲಿ ಸಂಭ್ರಮ ಇಲ್ಲ. ಸಂಭ್ರಮದ ಚಿಂತೆ ಅಲ್ಲ, ಸ್ವಂತ ತಂಗಿ ಬದುಕು ಸಾಮೂಹಿಕ ಚರ್ಚೆಗೆ ಒಳಗಾಗೋ ಚಿಂತೆ. ಅದು ಬೇಡ. ಮದುವೆ ಸಿಂಪಲ್ ಆಗಲಿ, ಒಂದು ದೇವಸ್ಥಾನ ಸಾಕು. ಮನೆಯಿಂದ ನಾನು, ನೀನು, ಅಪ್ಪ, ಮಗು. ಆ ಕಡೆನೂ ಅಷ್ಟೇ, ಮಿನಿಮಮ್ಮು ಹುಡುಗಿ, ಅವಳ ಅಪ್ಪ ಅಮ್ಮ, ಅಲ್ಲಿಗೆ ಮುಗೀತು. ಯಾಕೆ ಕಣ್ಣಲ್ಲಿ ನೀರು? ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ಸಾರಿ. ಅದಕ್ಕೆ ಅಳುನಾ? ಸಂತೋಷ. ಇನ್ನೊಂದೆರಡು ವಿಷಯ ಹೇಳಿ ಮುಗಿಸ್ತೀನಿ. ಸಂತೋಷದ ಕಟ್ಟೆ ಹೊಡೆದು ಮಹಾಪುರ ಹರಿಲಿ. ಮದುವೆ ಅನ್ನೋದು ಗಂಡು ಮತ್ತು ಹೆಣ್ಣು ಇಬ್ಬರ ವೈಯಕ್ತಿಕ ಸಂಬಂಧ, ಅಷ್ಟಕ್ಕೆ ಸೀಮಿತ ಆಗಬಾರ್ದು ನೋಡಿ. ಮತ್ತೆ ಎರಡೂ ಮನೆ ಬೆಸಿಬೇಕು. ಮಧ್ಯ ಸಣ್ಣ ಪುಟ್ಟ ವೈಮನಸ್ಯ ಬಂದ್ರೆ ಮನೆ ಅವರು ಬೆಸಿತಾರೆ, ಮದುವೆ ಉಳಿಯುತ್ತೆ. ಹುಡುಗಿ, ನಿಮ್ಮ ಪರಿಚಯದ್ದು ಆಗಬೇಕು. ಅಪ್ಪನು ಹಾಗೆ ಅಂದ್ರು. ನಿನ್ನ ಪರಿಸ್ಥಿತಿ ಬಗ್ಗೆ ಸಹಾನುಭೂತಿನೂ ಇರಬೇಕು. ಇಲ್ದಿದ್ರೆ ನನ್ ಬದುಕ್ ನರಕ ಆಗಿ ಹೋಗ್ಬಿಡುತ್ತೆ. ಅಪ್ಪನೂ ಕೆಲಸದ ಬಗ್ಗೆ ಅಷ್ಟು ಕಾಳಜಿ ತೋರಿಸ್ತಿಲ್ಲ. ಒಂದು ವಯಸ್ಸು, ಚೈತನ್ಯ ಕಮ್ಮಿ ಆಗಿದೆ. ಎರಡನೇದು ಪರಿಸ್ಥಿತಿ, ಅಂಥ ಅಧಿಕಾರ ಇಲ್ಲ ಅನ್ಸುತ್ತೆ. ಸಾಲನ್ನು ತೀರಿಸ್ತೀನಿ ಅಂತ ನಿಂತಿದ್ದಾರೆ. ಆಗಾಗ ಹಣದ ಅವಶ್ಯಕತೆ ಕಾಡತ್ತೆ. ಕೇಳಿದ್ರೆ ನಿನ್ನೆ ಕೇಳ್ಬೇಕು. ಕೊಟ್ರೆ ಅವಳ ಆಸ್ತಿಲಿ ಪಾಲು ಕೊಟ್ಟೆ ಅಂತ ಅಂದ್ಕೊಳ್ಳೋದವಳಾಗಬೇಕು. ಅಲ್ಲಿಗೆ ಸಾಕಷ್ಟು ಉಳ್ಳವರಾಗಿರ್ಬೇಕು. ನಿನ್ನ ಸಂಬಳನು ಗೌಣ ಅನ್ನೋ ಅಷ್ಟು. ಇದೊಂದು ಮನೆ ಇದೆ, ಅಪ್ಪಂದು. ಮುಂದೆ ಯಾವತ್ತೋ ನಾನು ಅಂತೀನಿ, ನನಗೆ ವಿದ್ಯೆ ಕೊಡಿಸಿದ್ರು, ಅದರಿಂದ ದುಡಿಮೆ, ಎರಡೂ ಕೈ ತುಂಬೋ ಅಷ್ಟು. ನನ್ನ ತಂಗಿ, ಸ್ವಂತ ತಂಗಿ, ಅವಳಿಗೇನೂ ಇಲ್ಲ, ಇದು ಅವಳಿಗಿರ್ಲಿ. ಹೋದ್ರೆ ಹೋಯ್ತು, ಸಣ್ಣದೊಂದು ಗೂಡು ಅಂತ ಅನ್ನಿಸ್ಬೇಕು. ಅಷ್ಟಿರ್ಬೇಕು ನೋಡು. ಅಂತವ್ರು ನೀನನ್ನ ಹೋಗ್ಬೇಕಲ್ಲ. ಗುಣ ಇದ್ರೆ ಅಂದ್ರೆ ತಂದೆ ತಾಯಿ ಬೇರೆ ಬೇರೆ ಜಾತಿ, ಆಚಾರ ಬೇರೆ, ವಿಚಾರ ಬೇರೆ, ವಯಸ್ಸು ಮೀರ್ತಿದೆ, ಗಂಡು ಸಿಗೋದು ಕಷ್ಟ.
ತಲೆಮಾರು ತಿನ್ನುವಷ್ಟು ಆಸ್ತಿ ಇದೆ. ಇಲ್ಲಿದೆಲ್ಲ ಬಿಟ್ಟು ಹೋದರೂ ತಲೆ ಕೆಡಿಸ್ಕೊಳ್ಳಲ್ಲ. ಹುಡುಗಿ ನಿಮಗೂ ಪರಿಚಯದವಳು, ನನಗೂ ಇಷ್ಟ ಆಗಿದ್ದಾಳೆ. ಶ್ರುತಿ ಆಗಬಹುದಾ? ಅಪ್ಪನಿಗೆ ಹೇಳ್ತೀಯಾ? ನೋವು ನಲಿವು ಸಂಪೂರ್ಣ ವೈಯಕ್ತಿಕ, ಸ್ವಂತ ಮನಸ್ಥಿತಿಯ ಮೇಲೆ ಇತ್ಯರ್ಥ. ನಿಮಗೂ ನೋವು ಕೊಡೋ ವಿಷಯ ನನಗೆ ನಲಿವು ಕೊಡಬಹುದು, ಹಾಗೆ ನನಗೆ ನೋವು ನಿಮಗೆ ನಲಿವು. ಮಿತಿಮೀರಿ ತಿಂದವನಿಗೆ ಒಂದೊತ್ತು ಉಪವಾಸ ಕೂರು ಅಂತಾರೆ. ಅಜೀರ್ಣಕ್ಕೆ ಹಸಿವು ಪಥ್ಯ, ಇಲ್ಲದವನಿಗೆ ಹಸಿವು ಮೋಟಿವೇಶನ್. ಜೀರ್ಣಶಕ್ತಿ ಹೆಚ್ಚಿರುತ್ತೆ, ಹಸಿವು ಕಾಡುತ್ತೆ, ಮನಸ್ಸನ್ನ ದಬ್ಬುತ್ತೆ. ಸಂಪಾದಿಸು, ಹಣ ಅನ್ನ ಸುಖ ಸಂಪಾದಿಸು, ನಂತರ ಅದಕ್ಕೆ ಹುಡುಕೋ ದಾರಿ. ಸ್ವಾಭಾವಿಕವಾದದ್ದು ಆರೋಗ್ಯ, ಅಸ್ವಾಭಾವಿಕವಾದದ್ದು ಇಷ್ಟಪಟ್ಟೆ ಮಾಡಿದ್ರೆ ಅಪರಾಧದ ಭಾವ ಕಾಡಿದ್ರೆ ಆರೋಗ್ಯ, ಅಪರಾಧದ ಭಾವ ಕಾಡದಿದ್ರೆ ಹುಚ್ಚು. ಕಳ್ಳತನ, ಕೊಲೆ, ಮೋಸ ಅಪರಾಧ ಅಂತ ಗೊತ್ತಿದ್ದು ಮಾಡಿದ್ರೆ ಆರೋಗ್ಯ, ಅಪರಾಧವೇ ಅಲ್ಲ ಬದುಕಿನ ರೀತಿ ಅಂದರೆ ಹುಚ್ಚು. ಅಷ್ಟೇ. ಈಗ ನೋಡಿ, ನೀವು ಹುಡುಗಿಗೆ ರೋಗ ಅಂತೀರಿ. ಮದುವೆ ಆಗದೆ ಸಂಬಂಧಗಳನ್ನ ಬೆಳೆಸಿದವರಿಲ್ವಾ? ಇದ್ದಾರೆ. ಮದುವೆ ಆಗದೆ ಮಕ್ಕಳನ್ನು ಹೆತ್ತೋರಿಲ್ವಾ? ಇದ್ದಾರೆ. ಅನೈತಿಕ ಸಂಬಂಧಗಳನ್ನು ಬೆಳೆಸ್ಕೊಂಡು ಹೆಮ್ಮೆಯಿಂದ ಬೀಗೋರಿಲ್ವಾ? ಹ್ಞೂ. ಈ ಹುಡುಗಿನೂ ಅಷ್ಟೇ, ಇಷ್ಟಪಟ್ಟು ಸಂಬಂಧ ಬೆಳೆಸ್ಕೊಂಡಿದೆ, ಮಗುವನ್ನು ಉಳಿಸ್ಕೊಳ್ಳೋ ಆಸೆನೂ ಇದೆ. ಸಮಾಜದ ಮೇಲ್ವರ್ಗದಲ್ಲಿ ಇದ್ದಿದ್ರೆ ಮೆರೆದಿರೋರು, ಕೆಳವರ್ಗ ನಾಚಿಕೆ ಭಾವ. ಮುಂದೆ ಗೊತ್ತಿಲ್ಲ. ಮಲಗದವ್ರನ್ನ ಎಬ್ಬಿಸಬಹುದು, ನಿದ್ದೆ ನಡೆಸೋರ್ನ ಎಚ್ಚರಗೊಳಿಸೋದು ಹೇಗೆ? ಅನಿಲನ್ ಹತ್ರ ಪ್ರಸ್ತಾಪ ಮಾಡ್ತೀನಿ. ಏನಂತ? ವಿಶ್ವಾಸ ಬಿಡಿ ಸಂಸ್ಥೆಗೆ ಸಂಬಂಧಪಟ್ಟವರು, ಅಷ್ಟಂತೂ ಸತ್ಯ. ಸರಿ, ಸಂಸ್ಥೆಯಲ್ಲಿ ವಿಚಾರಿಸು, ಹುಡುಕ್ಸು, ಹುಡುಕ್ಸಿ ಮನುಷ್ಯನ ಒಪ್ಸು, ಮದುವೆ ಮಾಡೋಣ. ಕದ್ದು ಮೆದ್ದೋನು ಇವನ ಶತ್ರು ಆಗಿದ್ದರೆ, ಅಥವಾ ಇವನ ಕೈ ಕಡೆ ಕೆಲಸ ಮಾಡೋನಾಗಿದ್ದರೆ, ಅಲ್ಲಿ ಇವನಿಗೆ ಪ್ರಯೋಜನ ಆಗೋ ಹಾಗಿದ್ರೆ ಅದು ನಡೆಯುತ್ತೆ. ಸರಿ, ಮತ್ತೆ ಹಾಗಲ್ಲದಿದ್ದರೆ ಅನಿಲನ ಚಾಳಿಗಳು ಪ್ರಪಂಚಕ್ಕೆ ಹೊಸದಲ್ಲ, ಕಾರಣಕರ್ತ ಅವನೇ ಆಗಿದ್ರೆ ಸುದ್ದಿ ಮಾಡ್ತೀನಿ. ಸುದ್ದಿ ಮಾಡ್ತೀರಿ, ಧರಣಿ ಕೂರ್ತೀರಿ, ಮೆರವಣಿಗೆ ತೆಗಿತೀರಿ. ಅನೈತಿಕ ಸಂಬಂಧ ಅವಮಾನ ಅನ್ನೋ ಭಾವದವರಿಗೆ ಇವುಗಳ ಭಯ. ಅವನು ಇರೋನು. ಈ ಥರದ ಸಂಬಂಧಗಳು ಅವನ ಬದುಕೋ ಸಮಾಜದಲ್ಲಿ ಹೆಮ್ಮೆಯ ಪ್ರತೀಕ. ಅಪ್ಪನ ಹತ್ರ ಮಾತಾಡ್ತೀನಿ, ನ್ಯಾಯಾಲಯದ ಮೆಟ್ಲು ಹತ್ತಿಸ್ತೀನಿ. ಈ ಬಸರು ಅಷ್ಟು ದಿನ ಕಾಯ್ಬೇಕಲ್ಲ. ಅನಿಲ ಇರಬಹುದು, ಅವರಪ್ಪ ಇರಬಹುದು, ಅಥವಾ ಇನ್ಯಾರು, ಅವರಿಗೆ ಇದರಲ್ಲಿ ಅವಮಾನ ಇಲ್ಲ. ನಾಳೆ ನ್ಯಾಯಾಲಯದಲ್ಲಿ ಪಡೆದಾಡೋಕ್ಕೆ ಹೆಸರಾಂತ ವಕೀಲರು ಸಿಗ್ತಾರೆ. ಇವರುಗಳ ವಿರುದ್ಧ ಸಾಕ್ಷ್ಯ ಇಲ್ಲದೆ ಕೇಸ್ ಗೆಲ್ಲಬಹುದು. ಅಹಂಕಾರದ ಮದದ ಕಿರೀಟಕ್ಕೆ ಮತ್ತೊಂದು ಗತಿ. ಆದರೆ ಈ ಹುಡುಗಿ ಗತಿ ಮತ್ತು ಅದರ ಮಗು ಗತಿ, ಇರೋರು ಬತ್ತಲು ತಿರುಗಿದ್ರೆ ಕೇಸು, ಇಲ್ಲದವರು ಮೈ ಮುಚ್ಚದೆ ಇದ್ರೆ ವಲ್ಗರ್. ಏನ್ ಮಾಡ್ಬೋದು? ನಿಮ್ಮ ಅನುಭವದಲ್ಲಿ ಏನಾದರೂ ಸಜೆಸ್ಟ್ ಮಾಡಿ. ಮದುವೆ ಅಂದ್ರೆ ವಯಸ್ಸೆಷ್ಟು? ಕೇಳಿಲ್ಲ. ನಿಮ್ಮ ವಯಸ್ಸು ಕೇಳಿದ್ದು. ಮದುವೆ ಮಾಡ್ಕೊಳ್ಳಿ, ಗಂಡನ ಮನೆಗೆ ಹೋಗಿ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ಈ ಸಮಸ್ಯೆಗೆ ಪರಿಹಾರ ಅಂತಲ್ಲ, ಇದು ಸಮಸ್ಯೆ ನಿಮ್ಮದಾಗಿರೋಲ್ಲ. ಹಲೋ, ನಾನು ಗೊತ್ತಾಯ್ತು. ಸಣ್ಣ ಸಮಸ್ಯೆ.
ನಿಮ್ಮಲ್ಲಿಗೆ ಬಂದರೆ ಸುದ್ದಿ ಆಗತ್ತೆ. ಹ್ಮ್, ನೀವೇ ಸಂಸ್ಥೆ ಕಡೆಗೆ ಬರೋದಕ್ಕೆ ಸಾಧ್ಯನಾ? ಹಿತೈಷಿಗಳು, ಇಷ್ಟು ಸ್ವಾತಂತ್ರ್ಯ ತಗೋತಾ ಇದ್ದೀನಿ. ಬರ್ತೀನಿ ಬಿಡಿ. ಅನಿಲ ಅಂದ್ರಿ, ಅವರ ಅಪ್ಪ ಇರಬಹುದೇನೋ. ನಾನಂದೆ ಇವ್ರದ್ದು ಫೋನು, ವಿಶ್ವಾಸ ಇರಬಹುದಾ? ಹೋಗ್ತೀನಿ, ಮಾತಾಡ್ತೀನಿ. ನರ್ಸಿಂಗ್ ಹೋಮ್ ಕಟ್ಸೋ ಆಸೆ ಇದೆ. ಹಣದ ತೊಂದರೆ, ವಿಶ್ವಾಸ ಕಾರಣ ಆಗಿದ್ರೆ ಅವನ ಪರ ನಾನು ನಿಂತೆ. ನನ್ನ ಹತ್ರ ವಿದ್ಯೆ ಇದೆ, ಅವರ ಹತ್ರ ಹಣ ಇದೆ, ಕಲಿಗೆ ಹುಡುಗಿ ಇದೆ, ಉದ್ಘಾಟನೆಗೆ ಕೈತಟ್ಟೋಕೆ ನೀವು ನಿಮ್ಮಪ್ಪ. ನಾನು ಹಾಗೆ ಮಾಡ್ತೀನಿ ಅಂತಲ್ಲ, ಹುಚ್ಚು ವೃತ್ತಿಯಲ್ಲಿ ನೈತಿಕತೆ. ಆ ಹುಚ್ಚು ಇಳಿದ ದಿನ ಮಾಡಬಾರ್ದು ಅಂತಿಲ್ವ? ಈಗಿನ ಪರಿಸ್ಥಿತಿಯಲ್ಲಿ ನನ್ನ ದೃಷ್ಟಿಯಲ್ಲಿ ನನ್ನ ನಿರ್ಧಾರ ಸೂಕ್ತ. ನಿನಗೆ ಅರ್ಥ ಆಗ್ತಿಲ್ಲ. ಒಂದು ಸಂಸ್ಥೆ ಅನ್ನೋದು ಒಂದು ರಾಜ್ಯ ಇದ್ದ ಹಾಗೆ. ರಾಜ ಅನ್ನೋದು ಮನುಷ್ಯ ಅಲ್ಲ, ಅದೊಂದು ಭಾವ. ಆ ಭಾವಕ್ಕೆ ಜನ ನಡ್ಕೊಳ್ಳೋದು. ಅದರಿಂದ ವ್ಯವಸ್ಥೆಯಲ್ಲಿ ಶಿಸ್ತು ಸಂಯಮ ನಡೆಯತ್ತೆ. ಖರ್ಚು ಮಾಡಿ ಓದಿಸಿದ್ದು ನಾನು, ಕಲ್ತದನ್ನಲ್ಲಿ ಇಲ್ಲೇ ಊದ್ಬೇಡ. ಕಂಡೋರ್ ತಟ್ಟೆ ಅನ್ನ ಕಿತ್ಕೊಂಡು ತಿನ್ನು, ಹೆಚ್ಚಾದ್ರೆ ನನಗೂ ಒಂದಷ್ಟು ಹಾಕು. ಇದಕ್ಕಲ್ವಾ ವಿದ್ಯೆ? ನೀನು ನನ್ನ ತಟ್ಟೆನೆ ಕಿತ್ಕೋತ್ಯಾ? ನಿಮ್ಗೆ ಅರ್ಥ ಆಗ್ನಿಲ್ರ. ಸುಮ್ನಿರ್ತೀಯ ನೀನು? ವಾನಪ್ರಸ್ಥದ ವಯಸ್ಸು ನಿಮ್ದು. ಆಚೆಗೆ ಹಾಕ್ಸ್ಬಿಡ್ತೀನಿ. ಏನೋ ನಿಮ್ ಜಾತಕ ಸರಿ ಇರ್ಲಿಲ್ಲ, ಬ್ರಹ್ಮಚರ್ಯ ಗೃಹಸ್ಥಾಶ್ರಮದ ಪಾಲನೆಗೆ ಅವಕಾಶ ಆಗ್ಲಿಲ್ರ. ಈಗ ವಾನಪ್ರಸ್ಥಕ್ಕೆ ಒಂದು ಅವಕಾಶ ಬಂದದೆ, ಬಿಡ್ಬೇಡ್ರಿ. ಮುಂದೆ ಸನ್ಯಾಸ, ಆಮೇಲೆ ಮುಕ್ತಿಗೆ ದಾರಿ ಸಲ್ಲಿಸು. ಕೊಡಲ್ಲ, ರಾಜೀನಾಮೆ ಕೊಡಲ್ಲ. ಹೊರಟ್ರೆ ಸರಿ, ಬಿಟ್ಕೊಡ್ಲಿಲ್ವಾ? ಇಸಾ ಕೊಟ್ಟವ್ರವ್ರೆ, ಉಸಿರು ತೆಗೆದವ್ರವ್ರೆ, ಬಹಳ ಕರುಣೆ ಇದ್ದವರು, ಒಳಗಿಟ್ಟು ಹೊರಗಡೆ ಕಾವಲು. ಶೇಷಗಿರಿ, ನೀನೊಬ್ಬ ಲೂಸು. ನಾನು ಹಾಗೆ ಹೇಳದ್ನಾ? ಬೇಡ ಅನಿಲ, ಅಲ್ಲಿ ಗಂಟ ಹೋಗೋದ್ ಬೇಡ. ನಾನು ಒಪ್ಪಿಸ್ತೀನಿ. ಕರ್ಮ, ಬಾಯಿ ಮುಚ್ಚು. ದೊಡ್ಡಪ್ಪನ್ ಕಂಡ್ರೆ ಜನಕ್ಕೆ ಮರ್ಯಾದೆ. ಅವರು ವೈಯಕ್ತಿಕವಾಗಿ ಹೇಗೆ ಇದ್ರು, ಕೆಲ್ಸಗಾರರಿಗೆ ಗೌರವ ಇತ್ತು. ಆಳೋನು ಪ್ರಾಮಾಣಿಕ ಅನ್ನೋ ಭಾವದಲ್ಲಿ ಜನ ನಿಯತ್ತಿಂದ ನಡ್ಕೊಳ್ಳೋದು. ಅವ್ರು ಸತ್ರು, ಅವ್ರ ಜಾಗಕ್ಕೆ ಹೆಂಡತಿ ಸುನಂದಮ್ಮ ಬಂದ್ರು. ಅವ್ರ ಆಳ್ವಿಕೆ ಮತ್ತೆ ಕೆಲ್ಸಗಾರರು ನಿಯತ್ತಿಂದ ದುಡಿತಾರೆ, ಸಂಸ್ಥೆ ನಡೆಯುತ್ತೆ. ನೀನು ಬಂದು ಅವ್ರನ್ನ ಎಬ್ಸಿ ಕೂತ್ರೆ ನಿನ್ನ ರೆಪ್ಯುಟೇಷನ್ ಏನು? ಕಳ್ಳ, ಲಂಪಟ, ಮೋಸಗಾರ. ಹೊಡೆದು ಬಿಡ್ತೀನಿ ನಿಂಗೆ. ಒಂದು 5,000 ತಗೊಂಡೋಯ್ತೀನಿ ಬಿಡಿ. ಕೆಲಸಗಾರರ ದೃಷ್ಟಿಯಲ್ಲಿ ಒಬ್ಬ ಪ್ರಾಮಾಣಿಕ ಒಡೆಯನ್ನ ಕಳ್ಳ ಎಬ್ಸಿ ತಾನು ಆ ಜಾಗ ಆಕ್ರಮಿಸಿಕೊಂಡ ಭಾವ. ರಾಜ ಕಳ್ಳ ಅಂತಿದ್ದ ಹಾಗೆ ಜನರು ಅದನ್ನೇ ಶುರು ಮಾಡ್ತಾರೆ. ಒಬ್ಬ ತಂಬಾಕು ಕದಿತಾನೆ, ಇನ್ನೊಬ್ಬ ಸೊಪ್ಪು ಕದಿತಾನೆ, ಮೂರನೇ ಅವನು ಬೀಡಿನೇ ಕದಿತಾನೆ. ಅಲ್ಲಿ ಶಿಸ್ತು ಹೋದ್ರೆ ಸಂಸ್ಥೆ ಮುಳುಗದ ಹಾಗೆ. ಅರ್ಥ ಆಗ್ತಿದ್ಯಾ? ಇನ್ ಮುಂದೆ ಸರಿಯಾಗಿರ್ತೀನಿ. ಚರಿತ್ರೆ ಮೇಲೆ ಪಟ್ಟ. ಆ ಹೆಂಗಸು ಅಪಾಯ ಗೊತ್ತು. ದೇವರೇ ಆದ್ರೂ ಮೋಹಿನಿ ಅವತಾರ. ಸ್ವಂತ ಕಮೃತ, ಕಂಡವರಿಗೆ ವಿಷ. ಹೌದು. ನೋಡಿದ್ರೆ ಅನ್ಸುತ್ತಾ ಗಂಡ ಸತ್ತಿದ್ದಾನೆ ಅಂತ? ಇಲ್ಲ. ಧರ್ಮರಾಯ ಅಣ್ಣ, ಅವನು ಸತ್ತ ದಿನ ತಿಥಿ ದಿನ ಅವನ ಹೆಂಡತಿ ರಾಜಕೀಯ ಮಾಡ್ತಾಳೆ. ತಪ್ಪಿಲ್ಲ. ಕೊಡ್ತೀನಿ ರಾಜೀನಾಮೆ.
ಬದ್ಲಿಗೆ ನೀನ್ ಪಾಲ್ದಾರ ಆಗು. ಹೇಳಿದಷ್ಟು ಕೇಳು. ಕೊಡಲ್ಲ ಅಂದ್ರೆ ಬೇಡ ಆ ವಿಷಯ ಚರ್ಚೆಗೆ. ಅಣ್ಣ ನಿಮ್ದು ಲೋಕಲ್ಲು, ಹಿಂಗ್ ಉಯ್ಕೊಂಡ್ರೆ ಹಂಗೆ ಏರ್ತದೆ, ಅತ್ಲಾಗಿಂದ ಇತ್ಲಾಗ ತಿರ್ಗಿದ್ರೆ ಇಳ್ದು ಹೋಯ್ತದೆ. ಅವ್ರದಂಗಲ್ಲ, ಪಾರಿನ್ನು ಇವತ್ತು ಉಯ್ಕೊಂಡ್ರೆ ನಾಳೆಗೇರಿ ಇನ್ನೆಲ್ಲೋ ಕೊಡ್ತದೆ ಕಿಕ್ಕು. ಅರ್ಥ ಆಗ್ಲಿಲ್ಲ ಯಜಮಾನ್ರಿಗೆ. ಅನಿಲ್ಲ ಬಾಯ್ಬಿಟ್ಟು ಹೇಳ. ಎಪ್ಪೆಸಪ್ಪ ಕೇಳು, ಸುನಂದ ಮುಂತಾವ ಅಧಿಕಾರ ಅದೇ, ಆಡಳಿತ ಅದೇ, ಸಂಸ್ಥೆ ಅದೇ, ಭಂಡಾರ ಅದೇ. ಅನಿಲ್ಲ ವಯಸ್ಸಿಗೆ ಬಂದವನೇ, ಓದವನೇ, ಕನಸುಗಳಿರ್ತವೆ. ಇಡೀ ಸಂಸ್ಥೆನ ಅನುಭವಿಸಿ ಆಳ್ಬೇಕು ಅಂತ ಆಸೆ ಇರ್ತದೆ. ಬುದ್ಧಿ ಇರೋನು ಎತ್ತಾಗ ವಾಲ್ಬೇಕು, ಅತ್ತಗೆ ವಾಲ್ಬೇಕು. ನೀನಂತೀಯ ಅಪ್ಪ ನಾನು ನನ್ನ ಬುಡಕ್ಕಿಲ್ಲ, ಅವನಂತಾನೆ ಅಪ್ಪನ ರಾಜ್ಯನ ಅಂದ್ರೆ ರಾಜ್ಯ ಅಂತ. ನಿನ್ ಚರಿತ್ರೆ ನಾವು ಅಳುವುದು ಯಾವ್ದು ಕೊದ್ದು ಸಹಿ ಹಾಕ್ಸ್ಕೊಂಡು ನೀನೇ ಸಹಿ ಹಾಕಿದ್ದು, ಸಹಿನೇ ಹಿಂದೆ ಲತ್ತಾಯಿಸಿದ್ದು. ಒಳಿಕಾಗ್ಸದು ಎಷ್ಟೊತ್ತು ಅವನು ತರ ನಿನ್ನೆ ಒಳಿಕಾಗ್ಸಿದ್ರೆ ಮಗ ಅಪ್ಪನ ಒಳಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲ, ಕಳ್ಳತನ ಕಂಡ ಮೇಲೆ ಸ್ವಂತ ಅಪ್ಪನೂ ನೋಡ್ಲಿಲ್ಲ, ಆ ಹೆಸರಾಯ್ತದೆ. ಸತ್ಯನ ಅವನು ಹೇಳ್ತಿರೋದು? ಅಲ್ಲಿವರೆಗೂ ಹೋಗೋ ಅವಶ್ಯಕತೆ ಇದೆ ಅಂತ ನನಗನ್ಸಿಲ್ಲ. ಯಜಮಾನ್ರೆ ಅಂತಿದ್ದವನು ವೆಂಕಟೇಶಪ್ಪ ಅಂದೆ, ನೀನು ತಾನು ಅಂತ ಏಕವಚನದಲ್ಲಿ ಕರೆದೆ. ಸುಮ್ಕಿದ್ದ ನಿಮ್ಮ ಮಗ. ಅಂದ್ರೆ ಏನು, ಇದು ಹಿಂಗಾಯ್ತದೆ ಅಂತ ಅಲ್ವಾ? ಅಧಿಕಾರ ಮರ್ಯಾದೆ ಹೋಯ್ತು ಅನ್ನೋದು ಮನೆ ನಾಯಿ ಅಲ್ಕಿಸಿದ ಮೇಲೂ ಗೊತ್ತಾಗಲಿಲ್ಲ ಅವರಿಗೆ. ಖರ್ಚಿರುತ್ತೆ ನಂಗೆ. ಅದ್ರ ವ್ಯವಸ್ಥೆ ಆಗತ್ತೆ. ಎಷ್ಟು ತಿಂಗಳಿಗೆ? ಸುನಂದಮ್ಮನ ಕೋಟೆಯಲ್ಲಿ ನಾನು ಕೂಡ ಹಾಕ್ತೀನಿ. ನೀನು ವಿಶ್ವಾಸನ ಗಲ್ಲಿಗಳಲ್ಲಿ ಅಲಸು. ಭಂಡಾರದ ಮೇಲೆ ನನ್ನ ಲಗ್ಗೆ, ವಾರಸ್ದಾರ ನಿನ್ನ ತೆಕ್ಕೇಲಿ. ಹೆಂಗಸು 7ನೇ ಕ್ಲಾಸ್ ಓದಿಲ್ಲ, ಮೇಯಿಸ್ತೀನಿ ಅನ್ನೋ ಭಾವ. ಮೇಯಿಸ್ತೀನಿ. ಅಲ್ಲಿ ಅಣ್ಣ ಸಾಮ್ರಾಯರ ಫೋಟೋ ಇರಕ್ಕಿಲ್ಲ, ನಿಮ್ದಿರ್ತದೆ. ಫೋಟೋನಲ್ಲಿ ಹಣೆ ಮೇಲೆ ದೊಡ್ಡ ಕುಂಕುಮ, ಸುತ್ತ ಸೀರಿಯಲ್ ಸೆಟ್ಟು, ಮಿಣಕ ಮಿಣಕ ಮಿಣಕ, ಮುಂದ್ಗಡೆ ಒಂದು ನಂದಾದೀಪ, 24 ಗಂಟೆ. ಗಾಂಧಿ ಸಮಾಧಿ ಮುಂದೆ ಇರ್ತದಲ್ಲ ಹಂಗೆ ಲೈಟ್ ಅಂಡ್ ಶ್ಯಾಡೋ ಎಫೆಕ್ಟು ಎದ್ದು ಬಂದಂಗಿರ್ಬೇಕು. ನೆಪ್ಪು ನೇರಾಗಿರಂಗೆ ಸ್ನಾನ ಮಾಡಿ ಸೆಂಟ್ ಹಾಕೊಂಡು ಒಂದು ಫೋಟೋ ತೆಗೆಸ್ಬಿಡಿ. ಹಿಂಗದೆ ನಿಮ್ಮ ಭವಿಷ್ಯ. ಬದುಕಿದ ರೀತಿಗೆ ಇಷ್ಟು ಸಾಕಲ್ವಾ? ಸೈನ್ ಹಾಕಿ.